ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದಿ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ ಇದೆ, ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಯನ್ನ ಗೆಲ್ಲದೇ ಇದ್ರೆ ಸಿಎಂ ಬದಲಾಗ್ತಾರೆ ಎಂಬ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಭಾರೀ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಎಸ್ಆರ್ ಶ್ರೀನಿವಾಸ್ ಸುಳಿವು ಕೊಟ್ರ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇದು ವೈಯಕ್ತಿಕ ಹೇಳಿಕೆಯೋ ಅಥವಾ ಅಹಿಂದ ಮತ ಬ್ಯಾಂಕ್ ಉಳಿಸಿಕೊಳ್ಳುವಂತಹ ದಾಳವೋ ಅನ್ನುವಂತಹ ಚರ್ಚೆ ಜೋರಾಗಿದೆ. ರಾಜ್ಯದಲ್ಲಿ ಶತಾಯಗತಾಯ 20 ಲೋಕಸಭಾ ಕ್ಷೇತ್ರ ಗೆಲ್ಲುವಂತಹ ಪ್ಲಾನ್ ನಲ್ಲಿರುವಂತಹ ಕಾಂಗ್ರೆಸ್ ಇಲ್ಲೂ ಗ್ಯಾರಂಟಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಪಂಚ ಗ್ಯಾರಂಟಿ ಕಾರ್ಡ್ನೊಂದಿಗೆ ಮತ ಶಿಕಾರಿಗೆ ಸಜ್ಜಾಗಿದೆ. ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ಅನ್ನ ಹಂಚಿ ಮತ ಯಾಚನೆ ಮಾಡುವಂತಹ ಲೆಕ್ಕಾಚಾರದಲ್ಲಿದೆ. ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಚರ್ಚೆ ಮತ್ತೆ ಗರಿಗೆದರಿದೆ. ಲೋಕಸಭಾ ಚುನಾವಣಾ ಪ್ರಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಿಚ್ಚ, ಈವರೆಗೂ ಯಾರೂ ಕರೆದಿಲ್ಲ, ರಾಜಕಾರಣಕ್ಕೆ ಬರುವಂತಹ ಒಲವಿದ್ಯಾ ಅಂತ ಕೇಳಿದ್ದಕ್ಕೆ ನಾನ್ ಬಂದಾಗ ಎಲ್ಲವೂ ಗೊತ್ತಾಗತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.